ಹಲೋ. ಸೊ ಈಗ ನಾನು ಯೂನಿಟ್ 1 ಬಗ್ಗೆ ನಿಮಗೆ ಹೇಳ್ಕೊಡ್ತೇನೆ. ಯೂನಿಟ್ 1 ಅಲ್ಲಿ ಫರ್ದರ್ ಪೋರ್ಷನ್ ನಾನು ಕವರ್ ಮಾಡ್ತೇನೆ. ಈಗ ಸ್ವಲ್ಪ ಸ್ಕೇಲಿಂಗ್ ಬಗ್ಗೆ ನೋಡುವ. ಸೊ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಬೆಳಗ್ಗೆ ಫಸ್ಟ್ ವಿಡಿಯೋದಲ್ಲಿ ನಾನು ಇಲ್ಲಿವರೆಗೂ ಹೇಳಿದ್ದೆ ನಿಮಗೆ. ಥಿನ್ ಲೈನ್ಸ್, ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಸ್ವಲ್ಪ ಕವರ್ ಮಾಡಿದ್ದೆ. ಸೊ ನೆಕ್ಸ್ಟ್ ಬರುವಂತದ್ದು ವೆರಿ ಇಂಪಾರ್ಟೆಂಟ್ ಥಿಂಗ್, ಸ್ಕೇಲಿಂಗ್ ಹೇಗೆ ಮಾಡ್ತೀವಿ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಾನು ಇಲ್ಲಿ ಮ್ಯಾನ್ಯುಯಲಿಗೆ ಹೋಗ್ತೇನೆ. I will open the manual. ಓಕೆ, ಯೂನಿಟ್ 1 ಇನ ಮ್ಯಾನ್ಯುಯಲ್ ಓಪನ್ ಮಾಡಿದೆ ನಾನೀಗ. ಸೊ ಡ್ರಾಯಿಂಗ್ ಬೋರ್ಡ್ ಬಗ್ಗೆ ನಿಮಗೆ ಇದೆಲ್ಲ ಇನ್ಫಾರ್ಮೇಶನ್ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಓಕೆ, ಎರೇಸರ್, ಕನ್ವೆನ್ಷನ್ಸ್. ಈಗ ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್ ಏನು ಅಂದ್ರೆ ಇಂಟ್ರೊಡಕ್ಷನ್ ಟು ಸ್ಕೇಲ್. ಜಸ್ಟ್ ನಿಮಗೆ ಬ್ರೀಫ್ ಕೊಡೋದಾದ್ರೆ ಸ್ಕೇಲ್ ಅಂದ್ರೆ ಏನು ಅಂದ್ರೆ ಸಿ ಸ್ಕೇಲ್ ಅಂದ್ರೆ ಏನು, ಸ್ಕೇಲಿಂಗ್ ಏನಕ್ಕೆ ಬೇಕು ಅಂತ ಹೇಳ್ತೇನೆ ನಾನೀಗ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಮನೆ ಬಿಲ್ಡಿಂಗ್ ಕಟ್ತೀರಿ ಅನ್ಕೊಳ್ಳಿ. ಯೂಶಲಿ ಏನ್ ಮಾಡ್ತಾರೆ, 30x40 ಸೈಟ್ ಇದೆ ಅನ್ಕೊಳ್ಳಿ. ಇಂಜಿನಿಯರ್ಸ್ ಏನ್ ಮಾಡ್ತಾರೆ, ಫಸ್ಟ್ ಅದಕ್ಕೆ ಪ್ಲಾನ್ ಹಾಕ್ತಾರೆ. ಕರೆಕ್ಟ್. ಸೊ ಪ್ಲಾನ್ ಇಲ್ಲದೆ ನೀವು ಯಾವುದೇ ಆಕ್ಟಿವಿಟಿನ ಸ್ಟಾರ್ಟ್ ಆಗೋದಿಲ್ಲ. ಫಸ್ಟ್ ಸ್ಟೇಜ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಗೆ ಪ್ಲಾನಿಂಗ್ ಬೇಕಾಗುತ್ತೆ. ಪ್ಲಾನ್ ಮಾಡ್ಲಿಕ್ಕೆ ನಾವು ಸಾಫ್ಟ್ವೇರ್ಸ್ ನ ಯೂಸ್ ಮಾಡ್ತೀವಿ. ಆ ಕನ್ಸ್ಟ್ರಕ್ಷನ್ ಹೇಗಾಗುತ್ತೆ ಅಂದ್ರೆ, ಈಗ 30x40 ಸೈಟ್ ಅಂದ್ರೆ ನಾವು 30x40 ಸೈಟೇ 30 ಫೀಟ್ 40 ಫೀಟ್ ಹಾಕೊಂಡೆ ನಾವು ಸಾಫ್ಟ್ವೇರ್ ಅಲ್ಲಿ ಮಾಡಲ್ಲ. ವಾಟ್ ವಿ ವಿಲ್ ಡೂ ಇಸ್ ಆಕ್ಚುಲಿ ವಿ ವಿಲ್ ಸ್ಕೇಲ್ ಇಟ್. ನಾವು ಅದೇ 30x40 ಇಟ್ಕೊಂಡು ಮಾಡೋದಿಲ್ಲ. ಅದ್ರ ಬದಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಕೇಲಿಂಗ್ ಅಂತ ಹೇಳಿ ಮಾಡ್ತೀವಿ. ಅಷ್ಟೇ ಕನ್ಸ್ಟ್ರಕ್ಟ್ ಮಾಡಲ್ಲ, ಆ ಸ್ಕೇಲಿಂಗ್ ಅಂತ ಟರ್ಮ್ ಯೂಸ್ ಮಾಡಿ ನಾವು 30x40 ಇದ್ದದನ್ನ ಕನ್ವರ್ಟ್ ಮಾಡಿ ಹಾಕ್ತೀವಿ. ಸೇಮ್ ವೇ ಮಷಿನ್, ದೊಡ್ಡ ದೊಡ್ಡ ಮಷಿನ್ಸ್ ಆಗಿರ್ಬೋದು, ಈಗ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಒಂದು ಸಿಟಿ ಪ್ಲಾನ್ ಆಗಿರ್ಬೋದು, ಇವೆಲ್ಲ ನಾವು ಆಕ್ಚುಯಲ್ ಡೈಮೆನ್ಷನ್ ಅಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಆಕ್ಚುಯಲ್ ಆಕ್ಚುಯಲ್ ಡೈಮೆನ್ಷನ್ಗಿಂತ 2 ಪಟ್ಟು ಕಡಿಮೆ ಅಥವಾ 4 ಪಟ್ಟು ಕಡಿಮೆ ಅಥವಾ 3 ಪಟ್ಟು ಕಡಿಮೆ ಹಾಕೊಂಡು ನಾವು ಸಾಫ್ಟ್ವೇರ್ ಅಲ್ಲಿ ಮಾಡ್ತೀವಿ. ಈಗ 30x40 ಮನೆ ಕಟ್ಸ್ಬೇಕು ಅಂದ್ರೆ ನಾವು 30 ಅಥವಾ 40ನ ನಾವೇನ್ ಮಾಡ್ತೀವಿ ಅಂದ್ರೆ /2 ಮಾಡ್ತೀವಿ ಅಥವಾ /3 ಮಾಡ್ತೀವಿ. ಆಕ್ಚುಯಲ್ ಸೈಜ್ ಅಲ್ಲಿ ನಾವು ಮಾಡಲ್ಲ, ಅದರದ್ದು ರೆಡ್ಯೂಸ್ಡ್ ಸ್ಕೇಲ್ ಅಲ್ಲಿ ಮಾಡ್ತೀವಿ. ಇನ್ನೊಂದೇನು ಅಂದ್ರೆ, ಈಗ ಒಂದೊಂದು ಆಬ್ಜೆಕ್ಟ್ಸ್ ತುಂಬಾನೇ ಸಣ್ಣದಿರುತ್ತೆ, ಅದನ್ನ ಡ್ರಾಯಿಂಗ್ ಮಾಡೋದು ಕಷ್ಟ ಆಗ್ಬೋದು. ಸಣ್ಣ ಸಣ್ಣ ಪ್ರಾಡಕ್ಟ್ಸ್ ಅಂತವನ್ನೆಲ್ಲ ಏನ್ ಮಾಡ್ತೀವಿ ನಾವು, ಅದನ್ನ ಸ್ಕೇಲಿಂಗ್ ಯೂಸ್ ಮಾಡ್ಬಿಟ್ಟು ಜಾಸ್ತಿ ಮಾಡ್ತೀವಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 1 mm ಇದ್ದಿದ್ದು ಒಂದು ಪಾರ್ಟಿಕಲ್ ಇದೆ ಅನ್ಕೊಂಡ್ರೆ ನಾವು ಅದನ್ನ ಸ್ಕೇಲಿಂಗ್ ಮಾಡ್ಬಿಟ್ಟು 4 ಪಟ್ಟು ಮಾಡ್ತೀವಿ. ಸೊ 1 mm by 1 mm ಸ್ಕ್ವೇರ್ ಇತ್ತು ಅನ್ಕೊಳ್ಳಿ, ಇದನ್ನ ನಾವು ಡ್ರಾಯಿಂಗ್ ಅಲ್ಲಿ ಹಾಕ್ಲಿಕ್ಕೆ ಕಷ್ಟ ಆಗ್ಬೋದು ಚಿಕ್ಕ ಸೈಜ್ ಇರೋದ್ರಿಂದ. ನಾವೇನ್ ಮಾಡ್ತೀವಿ, ಇದನ್ನ 4 ಪಟ್ಟು ಮಾಡ್ತೀವಿ ಅಥವಾ 10 ಪಟ್ಟು ಮಾಡ್ತೀವಿ. 10 ಪಟ್ಟು ಅಂದಾಗ ನಾವು 10 mm by 10 mm. ಇದು ನಮಗೆ ಡ್ರಾಯಿಂಗಿಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ವಿ ವಿಲ್ ಇನ್ಕ್ರೀಸ್ ದ ಸ್ಕೇಲ್, ಲೆಂತ್ ನ ಇನ್ಕ್ರೀಸ್ ಮಾಡ್ತೀವಿ ಆಕ್ಚುಯಲ್ ಸೈಜ್ಗಿಂತ. ಸೊ ಇದು ಹೀಗೆ ಮಾಡುವಂತದ್ದು, ಇದಕ್ಕೆ ಸ್ಕೇಲಿಂಗ್ ಅಂತ ಕರೀತಾರೆ. ಸೊ ಇದನ್ನ ಇಲ್ಲಿ 3 ಟೈಪ್ ಅಲ್ಲಿ ಇದೆ ಸ್ಕೇಲಿಂಗ್ ಅಲ್ಲಿ. ಸೊ ಸ್ಕೇಲಿಂಗ್ಸ್ ಆರ್ ಕ್ಲಾಸಿಫೈಡ್ ಇಂಟು ದೇರ್ 3 ಸೈಜಸ್. ಒಂದು ಫುಲ್ ಸೈಜ್ ಸ್ಕೇಲ್, ರೆಡ್ಯೂಸ್ಡ್ ಸ್ಕೇಲ್ ಅಂಡ್ ಲಾರ್ಜ್ ಸ್ಕೇಲ್. ಸೊ ಫುಲ್ ಸೈಜ್ ಸ್ಕೇಲ್ ಅಂದ್ರೆ ಏನು? ಸೊ ಫುಲ್ ಸೈಜ್ ಸ್ಕೇಲ್ ಅಂದ್ರೆ ಆಕ್ಚುಯಲ್ ಮೆಜರ್ಮೆಂಟ್ ಆಫ್ ದ ಆಬ್ಜೆಕ್ಟ್ ಇಸ್ ಡ್ರಾನ್ ಆಸ್ ದ ಸೇಮ್ ಆನ್ ದ ಡ್ರಾಯಿಂಗ್. ಅಂದ್ರೆ 1:1 ಅಂತ ಕರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಯಾವ್ದೋ ಒಂದು ಕಾಂಪೊನೆಂಟ್, ನಾನು ಒಂದು ಯಾವ್ದೋ ಕಾಂಪೊನೆಂಟ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಆ ಕಾಂಪೊನೆಂಟ್ ಸೈಜ್ ಫಾರ್ ಎಕ್ಸಾಂಪಲ್, ಈಗ ಯಾವ್ದೋ CPU ಅಥವಾ ಮೌಸ್ ಅಥವಾ ಯಾವುದೇ ರೀತಿ ಒಂದು ಟೇಬಲ್ ಟೇಬಲ್ ಸೈಜ್ ಇರುತ್ತೆ ಒಂದು, ಅಥವಾ ಚೇರ್ ಸೈಜ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ಯಾವ್ದೋ ಕಾಂಪೊನೆಂಟ್ ಅಂತ ಅನ್ಕೊಳ್ಳಿ, ಇದ್ರ ಸೈಜ್ ಒಂದು 30 mm ಅನ್ಕೊಳ್ಳಿ.
ಇದ್ರ ಸೈಜು ಒಂದು 10 mm ಅನ್ಕೊಳ್ಳಿ. ಇದ್ರ ಸೈಜು ಒಂದು 40 mm ಅನ್ಕೊಳ್ಳಿ. ಇದು ಸಿಮಿಲರ್ 10 mm ಅಂತ ಅನ್ಕೊಳ್ಳಿ. ಇದು ಒಂದು 70 ಅಂತ. ನಾನೊಂದು ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇರೋದು ನಿಮಗೆ. ಇದು ಒಂದು 20 ಅಂತ ಅನ್ಕೊಳ್ಳಿ, ಅಲ್ಲಿ. ಅಂದ್ರೆ ಮಿಲಿಮೀಟರ್. ಸೊ ಈಗ ಏನಾಯ್ತು ಅಂದ್ರೆ, ಫುಲ್ ಸ್ಕೇಲ್ ಅಂತ ಹೇಳಬೇಕು ಅಂದ್ರೆ ನಾನು ಇದೇ ಸೈಜಿಗೆ ತಕ್ಕಂಗೆ ನಾನು ಸಾಫ್ಟ್ವೇರ್ ಅಲ್ಲಿ ಮಾಡ್ತೀನಿ. 20 ಹಾಕ್ತೀನಿ, 20. ಸೊ ಯಾವ್ಯಾವ ಡೈಮೆನ್ಷನ್ ಇಲ್ಲಿ ಆಕ್ಚುಲಿ ಇದೆ 20 mm, ಅದೇ 20 mm ಆಕ್ಚುಲಿ 70 ಇದೆ, 70 mm ಹಾಕ್ತೀನಿ ನನ್ನ ಸಾಫ್ಟ್ವೇರ್ ಅಲ್ಲಿ. ಸೊ 20 mm ಹಾಕಿ ನಾನು ಇಲ್ಲಿ ಅದೇ ಆಕ್ಚುಯಲ್ ಡೈಮೆನ್ಷನ್ ತಗೊಂಡು ನಾನು ಡ್ರಾಯಿಂಗ್ ಮಾಡಿದ್ರೆ ಅದನ್ನ ನಾವು ಫುಲ್ ಸೈಜ್ ಸ್ಕೇಲ್ ಅಂತ ಕರಿತೀವಿ. ಸೊ ಅರ್ಥ ಆಗಿರ್ಬೋದು ನಿಮಗೆ. ಇಟ್ ಈಸ್ ಕಾಲ್ಡ್ ಆಸ್ 1:1 ಸ್ಕೇಲ್. ಇಟ್ ಈಸ್ ಕಾಲ್ಡ್ ಆಸ್ 1:1 ಸ್ಕೇಲ್ ಅಂತ ಕರಿತೀವಿ. ಸೊ ಅದೇ ರೀತಿ ರೆಡ್ಯೂಸಿಂಗ್ ಸೈಜ್ ಸ್ಕೇಲ್ ಅಂದ್ರೆ, ಸೊ ರೆಡ್ಯೂಸಿಂಗ್ ಸೈಜ್ ಸ್ಕೇಲ್ ಅಂದ್ರೆ ನಾವು ಆಕ್ಚುಯಲ್ ಸ್ಕೇಲ್ಗಿಂತ ಕಡಿಮೆ ಮಾಡುವಂಥದ್ದು. ಸೊ ಹೆನ್ಸ್ ದ ಆಕ್ಚುಯಲ್ ಮೆಜರ್ಮೆಂಟ್ ಆಫ್ ದ ಆಬ್ಜೆಕ್ಟ್ ಈಸ್ ರೆಡ್ಯೂಸ್ ಟು ಸಮ್ ಪೋರ್ಷನ್. ಅದಕ್ಕೆ ರೆಡ್ಯೂಸಿಂಗ್ ಅಂತ ಕರಿತೀವಿ. ಒಂದೊಂದು ದೊಡ್ಡ ಸ್ಟ್ರಕ್ಚರ್ ಇರುತ್ತೆ, ಸಿಕ್ಕಾಪಟ್ಟೆ ಡೈಮೆನ್ಷನ್ ಇರ್ತದೆ. ಸೊ 1000 mm, ಇದು ಒಂದು 400 mm. ಸೊ ಇದನ್ನ ಡೈರೆಕ್ಟ್ ಆಗಿ ನಾವು ಸಾಫ್ಟ್ವೇರ್ ಅಲ್ಲಿ ಮಾಡಕ್ಕಾಗಲ್ಲ. ಇದನ್ನ ನಾವೇನ್ ಮಾಡ್ತೀವಿ, ರೆಡ್ಯೂಸ್ ಮಾಡ್ತೀವಿ. 1:2 ಅಂತ ಕರಿತೀವಿ. 1:2 ಅಂದ್ರೆ ಇದು 400 ಇದ್ರೆ ನಾವು 200 ಹಾಕ್ತೀವಿ. ಅರ್ಥ ಆಯ್ತಾ? ಅದೇ 1:5 ಇತ್ತು ಅಂದ್ರೆ ಇದನ್ನ ಡಿವೈಡ್ ಬೈ 5 ಮಾಡ್ತೀವಿ. ಓಕೆ, 5 8s 40. ಸೊ ಇದನ್ನ 80 mm ಹಾಕ್ತೀವಿ. ಸೊ ಈ ರೀತಿ ನಾವು ಸ್ಕೇಲ್ ನ ರೆಡ್ಯೂಸ್ ಮಾಡ್ತೀವಿ. ಯಾಕೆ ರೆಡ್ಯೂಸ್ ಮಾಡ್ತೀವಿ? ನಮ್ಮ ಡ್ರಾಯಿಂಗ್ ನಮ್ಮ ಶೀಟಿಗೆ ತಕ್ಕ ಹಾಗೆ, ಅಂದ್ರೆ ನಮ್ಮ ಸ್ಕೇಲ್ಗೆ ಕಾಣುವ ಹಾಗೆ ನಾವು ಡೈಮೆನ್ಷನ್ಸ್ ಮ್ಯಾಚ್ ಮಾಡ್ತೀವಿ. ಇದನ್ನ ಸ್ಕೇಲಿಂಗ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಆಕ್ಚುಲಿ ಇನ್ ದ ಡ್ರಾಯಿಂಗ್ ಕಂಟೆಕ್ಸ್ಟ್ ಅಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಟೈಮ್ 1:10 ಯೂಸ್ ಮಾಡ್ತೀವಿ, ಇದು 1:5, 1:2. ಸೊ ರೆಡ್ಯೂಸಿಂಗ್ ಅಂದ್ರೆ ಆಕ್ಚುಯಲ್ ಸ್ಕೇಲ್ಗಿಂತ ಕಡಿಮೆ ಸ್ಕೇಲ್ ಅಲ್ಲಿ ನಮ್ಮ ಸಾಫ್ಟ್ವೇರ್ ಅಲ್ಲಿ ಡ್ರಾಯಿಂಗ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ನಾನು ಕೊಡೋದಾದ್ರೆ, ನಿಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಮಷಿನ್ ಪಾರ್ಟ್ಸ್ ಡ್ರಾಯಿಂಗ್ ಮಾಡುವಾಗ ನಾವು ಆಕ್ಚುಯಲ್ ಸ್ಕೇಲ್ ಅಲ್ಲಿ ಮಾಡೋದಿಲ್ಲ, ಕಡಿಮೆ ಸ್ಕೇಲ್ ಅಲ್ಲಿ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಇದು ರೆಡ್ಯೂಸಿಂಗ್ ಸ್ಕೇಲ್. ಅದೇ ರೀತಿ ನೆಕ್ಸ್ಟ್ ಎನ್ಲಾರ್ಜ್ ಅಂತ ಇದೆ, ಎನ್ಲಾರ್ಜ್ ಸೈಜ್ ಸ್ಕೇಲ್ ಅಂತ. ಸೊ ಇಲ್ಲಿ ಏನಾಗತ್ತೆ, ನಾವು ಸಣ್ಣ ಸಣ್ಣ ಪಾರ್ಟಿಕಲ್, ಸ್ಮಾಲ್ ಮಷಿನ್ ಕಾಂಪೋನೆಂಟ್ಸ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರೋ ಹಾಗೆ ಮಷಿನ್ ಕಾಂಪೋನೆಂಟ್ಸ್, ಒಂದೊಂದು ಚಿಕ್ಕ ಮಷಿನ್ ಕಾಂಪೋನೆಂಟ್ಸ್ ಇರುತ್ತೆ. ನಮ್ಮ ಇಂಜಿನ್ ಎಲ್ಲ ಆಗಿರ್ಬೋದು, ಅಥವಾ ನಮ್ಮ ವಾಚ್ ಎಲ್ಲ ಆಗಿರ್ಬೋದು. ವಾಚ್ ಅಲ್ಲಿ ಇರ್ತದೆ. ಸೊ ಅದನ್ನ ನಾವು ಸಾಫ್ಟ್ವೇರ್ ಅಲ್ಲಿ ಮಾಡುವಾಗ, ಅಥವಾ ನಮ್ಮ ಕ್ಯಾಡ್ ಸಾಫ್ಟ್ವೇರ್ ಅಲ್ಲಿ ಮಾಡುವಾಗ ನಿಮಗೆ ಅದೇ ಸೈಜ್ ಮಾಡಿದ್ರೆ ನಿಮಗೆ ಕಾಣದೇ ಇರ್ಬೋದು. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಅದ್ರ ಸ್ಕೇಲ್ ನ ಇನ್ಕ್ರೀಸ್ ಮಾಡ್ತೀವಿ. ಅಂದ್ರೆ 2:1 ಅಂತ ಕರಿತೀವಿ. ನೋಡಿ, ಅಬ್ಸರ್ವ್ ಮಾಡಿ, 2:1, 5:1, 10:1. ಸೊ ಅಂದ್ರೆ ಆಕ್ಚುಯಲ್ ಸ್ಕೇಲ್ ನಂದು ಇದು ನೋಡಿ. ಫಾರ್ ಎಕ್ಸಾಂಪಲ್ ವಾಚ್ ಸೈಜ್ 5 mm ಇದ್ರೆ ನಾವೇನ್ ಮಾಡ್ತೀವಿ, 2:1 ಅಂತ ಅಂದ್ರೆ ವಾಚ್ ಸೈಜ್ ನ ನಾವು 10 mm ಮಾಡ್ತೀವಿ, ಇಂಟು 2 ಮಾಡ್ತೀವಿ. ಸೊ 5 into 2 ಮಾಡಿ 10 mm ಅಂತ ಮಾಡ್ತೀವಿ. ಅರ್ಥ ಆಯ್ತಾ? 5:1 ಅಂದ್ರೆ 5 ಇದ್ದದನ್ನ 5 5 25 ಮಾಡ್ತೀವಿ. ಅಂದ್ರೆ ದೊಡ್ಡದು ಮಾಡ್ತೀವಿ ಸಾಫ್ಟ್ವೇರ್ ಅಲ್ಲಿ. ಚಿಕ್ಕದಿರೋ ಪ್ರಾಡಕ್ಟ್ ಅನ್ನ ನಾವು ದೊಡ್ಡದಾಗಿ ಸ್ಕೇಲ್ ಮಾಡಿ ಸಾಫ್ಟ್ವೇರ್ ಅಲ್ಲಿ ಡ್ರಾ ಮಾಡ್ತೀವಿ. ದಿಸ್ ಇಸ್ ಹೌ ವಿ ಆರ್ ಯೂಸಿಂಗ್ ಸ್ಕೇಲ್. ಸೊ ಇದು ಅಂತ ಕರೆಯೋದು. ಸೊ ಪ್ರಾಬಬ್ಲಿ ಇದು ಅರ್ಥ ಆಯ್ತು ಅನ್ಕೊಂಡು. ಇದನ್ನ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ, ನಮ್ಮ ಪ್ರಾಡಕ್ಟ್ ಸ್ಮಾಲ್ ಇದ್ದಾಗ, ಸಣ್ಣದ ಪ್ರಾಡಕ್ಟ್ ಇದ್ದಾಗ ನಾವು ಈ ರೀತಿ ಸ್ಕೇಲಿಂಗ್ ಮೆಥಡ್ ನ ಯೂಸ್ ಮಾಡ್ತೀವಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಂತ ಅನ್ಕೊಂತೀನಿ ನಾನು. ಇದು ಸ್ಕೇಲಿಂಗ್. ಇದು ನಿಮಗೆ ಒಂದು ಎಕ್ಸಾಂಪಲ್ ಅಷ್ಟೇ, ಫ್ರಾಕ್ಷನ್ ಅಂತ ಹೇಳಿ ಹೇಗೆ ನಾವು ಸ್ಕೇಲಿಂಗ್ ನ ಯೂಸ್ ಮಾಡ್ಬೋದು ಅಂತ. ಇದು ನಿಮಗೆ ಅಷ್ಟು ಬೇಕಾಗುದಿಲ್ಲ, ಇದು ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೇ. ಸೊ ಇದು ಕನ್ವೆನ್ಷನ್. ನೀವು ಏನಂದ್ರೆ, ಕನ್ವೆನ್ಷನ್ ಏನಾಗುತ್ತೆ ಅಂದ್ರೆ, ನಿಮಗೆ ಯಾವ್ದನ್ನ ಯಾವ ರೀತಿ ತೋರಿಸ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಮೆಟಲ್ಸ್ ಇದೆ. ಮೆಟಲ್ಸ್ ನ ನಾವು ಯೂಶಲಿ ಡ್ರಾಯಿಂಗ್ ಅಲ್ಲಿ ತೋರಿಸುವಾಗ
ಯಾವುದೇ ಒಂದು ನೀವು ಇಂಜಿನಿಯರಿಂಗ್ ವರ್ಕ್ಶಾಪ್ ಹೋದ್ರೆ ಅವರು ಮಟೀರಿಯಲ್ ಪ್ರೊಡಕ್ಷನ್ ಕಳಿಸಿದ್ರೆ ಏನಾಗುತ್ತೆ ಅಂದ್ರೆ ಮೆಟಲ್ಸ್ ನಾವು ಡ್ರಾಯಿಂಗ್ ಶೀಟ್ ಅಲ್ಲಿ ಯಾವ ರೀತಿ ತೋರಿಸ್ತೀವಿ ಅಂತ ಅರ್ಥ ಆಯ್ತಾ. ಮೆಟಲ್ಸ್ ನಾವು ಈ ರೀತಿ ತೋರಿಸ್ತೀವಿ. ಯಾವ ಮೆಟಲ್ಸ್ ಸ್ಟೀಲ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಅಲಾಯ್ಸ್, ಅಲ್ಯೂಮಿನಿಯಂ, ಈ ರೀತಿ ಯಾವುದೇ ಮೆಟೀರಿಯಲ್ ಇದ್ರೆ ನಾವು ಈ ರೀತಿ ಸಿಂಬಲ್ ಅಲ್ಲಿ ತೋರಿಸ್ತೀವಿ. ದಿಸ್ ಇಸ್ ದ ಕನ್ವೆನ್ಷನ್ ಯೂಸ್ಡ್ ಫಾರ್ ಮೆಟಲ್ಸ್. ಅದೇ ರೀತಿ ಲೆಡ್, ಜಿಂಕ್, ಟಿನ್ನು, ವೈಟ್ ಮೆಟಲ್ ಇತ್ತು ಅಂದ್ರೆ ಅವ್ರಿಗೆ ನಾವು ಕ್ರಾಸ್ ಲೈನ್ಸ್ ಹಾಕ್ತೀವಿ. ಸೊ ಇದು ನಾವು ರೆಪ್ರೆಸೆಂಟ್ ಮಾಡುವಂಥದ್ದು. ಈಗ ಯಾವ್ದೋ ನೀವು ಡ್ರಾಯಿಂಗ್ ಮಾಡ್ತಿದ್ದೀರಿ ಅಂದ್ರೆ ಮೆಟಲ್ದು ಡ್ರಾಯಿಂಗ್ ಮಾಡ್ತಾ ಇದ್ದೀರಿ ಅಂದ್ರೆ ಈ ರೀತಿ ತೋರಿಸ್ಬೇಕಾಗತ್ತೆ. ಇದು ಈಗ ನಿಮಗೆ ಬರೋದಿಲ್ಲ, ಬಟ್ ಇನ್ ದ ಫ್ಯೂಚರ್ ಇಫ್ ಯು ಆರ್ ವರ್ಕಿಂಗ್ ಇನ್ ಅ ಕಂಪನಿ ದೆನ್ ಇವೆಲ್ಲ ನಿಮಗೆ ಆಸ್ ಎ ಡಿಸೈನರ್ ನಿಮಗೆ ಗೊತ್ತಿರಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಇದನ್ನ ಕೊಟ್ಟಿರುವಂತದ್ದು. ಅದೇ ರೀತಿ ನಿಮಗೆ ಗ್ಲಾಸ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಗ್ಲಾಸ್ ಅನ್ನ ನಾವು ಹೀಗೆ ತೋರಿಸಿದ್ರೆ ನಾವು ಡ್ರಾಯಿಂಗ್ ಅಲ್ಲಿ ಇದು ಗ್ಲಾಸ್ ಅಂತ ರೆಪ್ರೆಸೆಂಟ್ ಆಗುತ್ತೆ. ಅದೇ ರೀತಿ ಹೀಗೆ ತೋರಿಸಿದ್ರೆ ನಾವು ಇದು ಒಂದು ಸಿಮೆಂಟ್ ಮೆಟೀರಿಯಲ್, ಇನ್ಸುಲೇಟಿಂಗ್ ಮೆಟೀರಿಯಲ್ ಅಂತ ಕರೀತೀವಿ. ಇಟ್ಸ್ ಅ ಪೋರ್ಸಿಲಿನ್ ಸ್ಟೋನ್ವೇರ್ ಪ್ಲೇಟ್. ಸೊ ಇದು ನಾವೇನ್ ಮಾಡ್ತೀವಿ, ಪ್ಯಾಕಿಂಗ್ ಮೆಟೀರಿಯಲ್ ಗಾಗ್ಲಿ ಇನ್ಸುಲೇಟಿಂಗ್ ಮೆಟೀರಿಯಲ್ ಅದನ್ನ ಡ್ರಾಯಿಂಗ್ ಈ ರೀತಿ ನಾವು ಅದೇ ರೀತಿ ಫೈಬರು, ರಬ್ಬರು ನೀವು ಯಾವ್ದಾದ್ರು ಡ್ರಾ ಮಾಡಿದ್ರೆ ನಾವು ಅದನ್ನ ಈ ರೀತಿ ತೋರಿಸ್ತೀವಿ. ಅರ್ಥ ಆಯ್ತಾ. ಸೊ ಅದೇ ರೀತಿ ನಾನು ಸೈನ್ ಕನ್ವೆನ್ಷನ್ಸ್ ಬೇರೆ ಬೇರೆ ಇದೆ. ಲಿಕ್ವಿಡ್ ಅನ್ನ ಈ ರೀತಿ, ವುಡ್ ಅನ್ನ ಈ ರೀತಿ, ಕಾಂಕ್ರೀಟ್ ನ ಈ ರೀತಿ. ಸೊ ದೇರ್ ಆರ್ ಡಿಫ್ರೆಂಟ್ ರೆಪ್ರೆಸೆಂಟೇಷನ್. ಡ್ರಾಯಿಂಗ್ ಅನ್ನ ನೀವು ಯಾವ್ದು ಮಾಡ್ತೀರಾ ಈ ರೀತಿ ನಾವು ಕನ್ವೆನ್ಷನ್ ಮೂಲಕ ನಾವು ಹೇಳ್ತೀವಿ. ಕಾಂಕ್ರೀಟ್ ಅಂತ ಅಂದ ತಕ್ಷಣ ನಾವು ಕಾಂಕ್ರೀಟ್ ಡ್ರಾಯಿಂಗ್ ಮಾಡಿದಾಗ ಇದನ್ನ ತೋರಿಸ್ಬೇಕಾಗತ್ತೆ. ವುಡ್ ಅನ್ನ ನೀವು ಡ್ರಾ ಮಾಡಿದ್ರೆ ಈ ರೀತಿ ತೋರಿಸ್ಬೇಕಾಗತ್ತೆ. ಸೊ ಇದು ನಿಮ್ಮ ಜಸ್ಟ್ ಹೌ ಯು ಶೋ ದ ಡಿಫರೆಂಟ್ ಥಿಂಗ್ಸ್ ಅಂತ ಹೇಳೋದು. ಸೊ ಇದಿಷ್ಟು ಪ್ರಾಬಬಲಿ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನಾನು ಇಲ್ಲಿ ಸ್ಕೇಲು ಮತ್ತೆ ಇದ್ರ ಬಗ್ಗೆ ಕವರ್ ಮಾಡಿದೆ, ಕನ್ವೆನ್ಷನ್ಸ್ ಯಾವ ರೀತಿ ಕರೀತಾರೆ ಅಂತ ಹೇಳಿ. ಸೊ ನೆಕ್ಸ್ಟ್ ಬರುವಂತದ್ದು ಡೈಮೆನ್ಷನಿಂಗ್. ಸೊ ಇದನ್ನ ನಾನು ನೆಕ್ಸ್ಟ್ ಕವರ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಇದರಲ್ಲಿ ಯಾವ್ದಾದ್ರು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಕೂಡ ಕೇಳಬಹುದು ಗ್ರೂಪ್ ಅಲ್ಲಿ. ಸೊ ಆದಷ್ಟು ನೀವು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸಾಫ್ಟ್ವೇರ್ ನನ್ನ ಹತ್ರ ಇದೆ, ನೀವು ಎನಿ ಟೈಮ್ ಬಂದು ಹಾಕ್ಸ್ಕೋಬಹುದು ನಿಮ್ಮ ಹತ್ರ ಸಿಸ್ಟಮ್ ಇದ್ರೆ. ಇಲ್ಲ ಅಂದ್ರೆ ಲೈಬ್ರರಿಯಲ್ಲಿ ಒಂದ್ 2-3 ಸಿಸ್ಟಮ್ ಅಲ್ಲಿ ಸಾಫ್ಟ್ವೇರ್ ಇದೆ. ಸೊ ದಟ್ ನೀವು ಲೈಬ್ರರಿಗೆ ಹೋದಾಗ ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಸೊ ಇಷ್ಟ ಹೇಳ್ತಾ ಈ ಸೆಷನ್ ಮುಗಿಸ್ತೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಸಮ್ ಡೈಮೆನ್ಷನಿಂಗ್ ರಿಲೇಟೆಡ್ ಥಿಂಗ್ಸ್ ನಾನು ಹೇಳ್ತೀನಿ ನಾಳೆ ಒಂದು ವಿಡಿಯೋ ಮಾಡಿ. ಸೊ